ಗೈಸ್ ಇವಾಗ ಏನಂದರೆ ಇವತ್ತು RCB ವರ್ಸಸ್ GT ವರ್ಸಸ್ ಇದೆ ಇವತ್ತು ಫೈನಲ್ ಮ್ಯಾಚು. ಇದು 7:30ಗೆ ಸ್ಟಾರ್ಟ್ ಆಗುತ್ತೆ. ಹಾಗೆ RCB ವಿನ್ ಆಗಬೇಕು ಅಂತ ವಿಶ್ ಮಾಡಿ. ಸೊ 7:30ಗೆ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ ಹೋಗೋಣ ಬನ್ನಿ. 26. What's it, Javagal? Well, Rajat, you won the toss. What have you decided? Good goal first. What do you make of this surface? It's pretty good. It's pretty good wicket. I think it's ನೋಡಿ ಗೈಸ್, ಟಾಸ್ ಆಯಿತು. The 40 overs. So we try to get them early as possible. You've been here before in a final. What are the nerves like? What's the mood in the dressing room? It's a lot of memories of last year, but I think it was in 2025. It's 2026. We have to do our best to win this match. You've been consistent all the way through the IPL. It is Not thinking too much far ahead. Let's control the controllables. That's it. great atmosphere. You've got a lot of support here. Always love to play in this stadium because of the crowd, the way they came, and especially the Arsenal supporters, the army. They came in every stadium and support us. And what's your team combination for today? The same team. Enjoy it today. ಫೈನಲ್ ನೈಟ್ಗೆ ಸ್ವಾಗತ. ನಂಬರ್ 1 ತಂಡ ಹಾಗೂ ಡಿಫೆಂಡಿಂಗ್ ಚಾಂಪಿಯನ್ಸ್ RCB ವರ್ಸಸ್ ಹೋಮ್ ಟೀಮ್ ಹಾಗೂ ನಂಬರ್ 2 ಟೀಮ್ ಗುಜರಾತ್ ಟೈಟನ್ಸ್ ನಡುವಿನ ಕಾಳಗ. ಒಂದು ಕಡೆ ಕಿಂಗ್, ಇನ್ನೊಂದು ಕಡೆ ಪ್ರಿನ್ಸ್. ಯುವ ರಾಜನ ಸಾಮ್ರಾಜ್ಯನ ನುಚ್ಚು ನೂರು ಮಾಡಲು ರಾಜ ಹಾಗೂ ರಜತ ಸಿದ್ಧ ಅಂತಾನೆ ಹೇಳಬೇಕು. ಈ ಟ್ರೋಫಿಗೆ ನಡೀತಾ ಇರೋದು ಕಾದಾಟ. ಈ ಕಡೆ ರಜತ್, ಆ ಕಡೆ ಶುಭ್ಮನ್ ಗಿಲ್, ಇಬ್ರು ನಾಯಕರಾಗಿ ಟಾಟಾ IPL ನ ಒಂದೊಂದು ಸತಿ ಗೆದ್ದಿರೋದು. ಈಗ ಎರಡನೇ ಟ್ರೋಫಿ ಹುಡುಕಾಟದಲ್ಲಿ ಇಬ್ರು ಬ್ಯಾಕ್ ಟು ಬ್ಯಾಕ್ ಟೈಟಲ್ಸ್ ಗೆದ್ದಿರುವಂತ ಎರಡು ತಂಡಗಳು 10 ಹಾಗೂ 11ರಲ್ಲಿ CSK ಈ ಸಾಧನೆ ಮಾಡಿದ್ರು ಅಂತ ಹೇಳಿದ್ರೆ, 19 ಹಾಗೂ 20ರಲ್ಲಿ ಆ ಸಾಧನೆ ಮಾಡಿದ್ದು ಮುಂಬೈ ಇಂಡಿಯನ್ಸ್. ಯಾಕೆ ಈ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಅಂತ ಹೇಳಿದ್ರೆ, RCB ಇಂದು ಕಪ್ಪನ ಹೊಡೆದ್ರು ಅಂತ ಹೇಳಿದ್ರೆ 3ನೇ ತಂಡ ಆಗತ್ತೆ ಬ್ಯಾಕ್ ಟು ಬ್ಯಾಕ್ ಟೈಟಲ್ಸ್ ನ ಗೆಲ್ಲೋದಕ್ಕೆ ಅಥವಾ ಟೈಟಲ್ಸ್ ನ ಡಿಫೆಂಡ್ ಮಾಡೋದಕ್ಕೆ. ಆ ಸಾಧನೆ ಮಾಡಿರೋದು MS ಧೋನಿ, ಆ ಸಾಧನೆ ಮಾಡಿರೋದು ರೋಹಿತ್ ಶರ್ಮಾ. ಈಗ ಆ ಸಾಧನೆ ಮಾಡ್ತಾರ ರಜತ್ ಪಾಟೀದಾರ್? ಅದಕ್ಕೆ ಉತ್ತರ ನಮಗೆ ಇನ್ನೊಂದು 4 ಗಂಟೆಯಲ್ಲಿ ಸಿಗತ್ತೆ. ಮರೆಯಲಾಗದ ತಕ್ಷಣ ನಾವು ನೋಡ್ತೀವಿ 2025 ಅಲ್ಲಿ ಯಾವ ತರ RCB ಇದೇ ಗ್ರೌಂಡ್ ಅಲ್ಲಿ ಪಂಜಾಬ್ ಕಿಂಗ್ಸ್ ನ ಮಟ್ಟ ಹಾಕ್ತಾರೆ. ನೋಡಿ, ರಾಜ್ಯ ಯಾವುದೇ ಇರ್ಬೋದು, ರಾಜ್ಯ ಭಾರ ಮಾತ್ರ ನಮ್ದು ಅಂತ ಹೇಳೋದು RCB ಅಭಿಮಾನಿಗಳು. ಗ್ರೌಂಡ್ ಯಾವುದೇ ಇರಲಿ, ಸ್ಟೇಡಿಯಂ ತುಂಬಾ ನಾವೇ ಅಂತ ಕೇಳ್ತಾ ಇರೋದು. ರೆಡ್ ಫೋರ್ಟ್ ಆಗೋಗಿದೆ ಇವತ್ತು ಅಹಮದಾಬಾದ್ ಸ್ಟೇಡಿಯಂ. ಕೆಲವು ಕ್ಷಣಗಳ ಮುಂಚೆ ನಾಣ್ಯ ಚಿಮ್ಮುವಿಕೆ ಆಯ್ತು. ರಜತ್ ಪಾಟೀದಾರ್ ನಂಬರ್ 1 ಆಗಿರೋದ್ರಿಂದ ಟಾಸ್ ನ ಹಾಕ್ತಾರೆ. RCB ಟಾಸ್ ನ ಗೆಲ್ಲೋದು, ಗೆಲ್ತಾ ಇದ್ದಾಗೆ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿರೋದು. ಯಾಕಂದ್ರೆ ಸ್ವಲ್ಪ ಡ್ಯಾಮ್ನೆಸ್ ಇದೆ ಪಿಚ್ ಅಲ್ಲಿ. 1-2-3 ಓವರ್ ಬೌಲರ್ಗೆ ಹೆಲ್ಪ್ ಇರ್ಬೋದು ಅಂತ ಯೋಚನೆ ಮಾಡಿ ಬೌಲಿಂಗ್ ನ ತಗೊಂಡಿರೋದು. ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರೋದು ಇಲ್ಲಿ GT ತಂಡ. ಅವರ ಸ್ಟ್ರೆಂತ್ ಟಾಪ್ 3. ಇಲ್ಲೂ ಸುದರ್ಶನ್ ಬಟ್ಲರ್ 3 ಜನ 500ಕ್ಕಿಂತ ಹೆಚ್ಚು ರನ್ ಮಾಡಿದ್ದಾರೆ. ಗಮನಿಸಿ, ಇವ್ರು ಮಿಡ್ಲ್ ಆರ್ಡರ್ ಅಲ್ಲಿ ಅಷ್ಟೊಂದು ಬಲ ಇಲ್ಲ. ಹಾಗಾಗಿ RCB ಅದನ್ನೇ ಟಾರ್ಗೆಟ್ ಮಾಡಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. RCB ತಂಡದಲ್ಲಿ ಏನಾದ್ರು ಬದಲಾವಣೆ ಇದೆಯಾ ಸರ್ ಅಂದ್ರೆ ಯಾವುದೇ ಒಂದು ಬದಲಾವಣೆ ಇಲ್ಲ. ವೆಂಕಟೇಶ್ ಅಯ್ಯರ್ ಯಾಕೆ ಆಚೆ ಕೂತಿದ್ದಾರೆ ಅಂದ್ರೆ, RCB ಫಸ್ಟ್ ಬೌಲಿಂಗ್ ಮಾಡ್ತಾ ಇರೋದ್ರಿಂದ ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಚೆ ಇರೋರು ಒಳಗಡೆ ಬರ್ತಾರೆ. ರಸಿಕ್, ಡಫಿ, ಹೇಜಲ್ವುಡ್, ಭುವಿ, ಶೆಫರ್ಡ್ ಹಾಗೂ ಕೃಣಾಲ್ ಪಾಂಡ್ಯ RCBಯ ಬಲಿಷ್ಠವಾದ ಬೌಲಿಂಗ್ ಅಟ್ಯಾಕ್ ಈ ಒಂದು ಬೌಲರ್ ಫ್ರೆಂಡ್ಲಿ ಕಂಡೀಷನ್ಸ್ ನ ಯೂಸ್ ಮಾಡಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಇರುವಂತ ಗ್ರೌಂಡ್ ನ ಚೂಸ್ ಮಾಡಿರೋ ಕಾರಣ ಏನ್ ಹೇಳಿ, ಆದಷ್ಟು ಅಭಿಮಾನಿಗಳು ಸ್ಟೇಡಿಯಂ ಅಲ್ಲಿ ಬಂದು ಈ ಒಂದು ಸಮೀಕ್ಷಣನ ಸವಿಬಹುದು ಅಂತ. ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಏನ್ ಹೇಳಿ, ಸಂಪ್ರದಾಯದ ಪ್ರಕಾರ ನ್ಯಾಷನಲ್ ಅಂತ ಮಾಡ್ಲೇಬೇಕಲ್ವಾ. ಅದಕ್ಕೆ 2 ತಂಡಗಳು ಲೈನ್ ಅಪ್ ಆಗ್ತಾ ಇರೋದು. ಎಂತ ಕ್ಷಣ ಇದು RCB ಅಭಿಮಾನಿಗೆ. 17 ವರ್ಷ ಒಂದು ಕನಸಿತ್ತು, ಅದು 18ನೇ ವರ್ಷ ನನಸಾಗಿದೆ. ಈಗ ಹೊಸ ಇತಿಹಾಸ ಬರೆಯುವಂತ ಸಮಯ ಆಗಿದೆ 2 ತಂಡಗಳಿಗೆ. ಮ್ಯಾಚ್ ರೆಫ್ರಿ ಬಂದಾಗಿದೆ, ರೆಫ್ರಿಗಳು ಬಂದಾಗಿದೆ, 2 ತಂಡಗಳು ಲೈನ್ ಅಪ್ ಆಗಿದೆ.
ಯಾಕಕ್ಕೆ ಅಂತ ಹೇಳಿದ್ರೆ ಅದು ನ್ಯಾಷನಲ್ ಆಂಥಮ್ಗೆ. ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪದ್ಯನ ನೋಡ್ತಾ ಇದ್ದೀರಾ ಅಂದ್ರೆ ಎದ್ದು ನಿಂತು ಈಗ ನ್ಯಾಷನಲ್ ಆಂಥಮ್ಗೆ ಕೊಡ್ಬೇಕಾಗಿರೋ ಅಂತ ಒಂದು ರೆಸ್ಪೆಕ್ಟ್ ನ ಕೊಡಬೇಕು. ಕೌಂಟ್ ಡೌನ್ ಶುರುವಾಗಿದೆ. ಇನ್ನ 5 ಸೆಕೆಂಡ್ ಅಲ್ಲಿ ಶುರುವಾಗ್ತಾ ಇದೆ ನ್ಯಾಷನಲ್ ಆಂಥಮ್. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे Kappa Energy, Unstoppable Panja. ವೀಕ್ಷಕರಿಗೆ ಮತ್ತೊಮ್ಮೆ ಜಿಯೋ ಹಾಟ್ ಸ್ಟಾರ್ ಹಾಗೂ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಗೆ ಸ್ವಾಗತ. ವಂಡರ್ ಸಿಮೆಂಟ್ ಅಂಪೈರ್ ವಾಕಿಂಗ್ ನಿತಿನ್ ಮೆನನ್ ಹಾಗೂ ಅನಂತ್ ಪದ್ಮನಾಭನ್ ಅಪಾರ ಅನುಭವ ಇರುವಂತ ಅಂಪೈರ್ಗಳು ಈ ಗ್ರ್ಯಾಂಡ್ ಫಿನಾಲೆಗೆ ಅಪ್ರಿಶಿಯೇಟ್ ಮಾಡ್ತಾ ಇರೋದು. ನಮಸ್ಕಾರ, ನಾನು ಜಾನಿ. ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಭರತ್ ಚಿಪ್ಲೆ ಹಾಗೂ ವಿನಯ್ ಕುಮಾರ್. ರೆಡಿ ರೆಡಿ ರೆಡಿ. ನಿಮ್ಮ ಎಂತೂಸಿಯಾಸಮ್ ಅಲ್ಲೇ ಗೊತ್ತಾಗತ್ತೆ ನಾವು ಮ್ಯಾಚ್ ಮಾಡಬೇಕು ಈಗ ಅಂತ. ಅದೇ ತರ ಆಗಿದೆ. ಟಾಸ್ ಗೆದ್ದು ಯಾವುದೇ ಡೌಟ್ ಇರಲಿಲ್ಲ ಅವ್ರಿಗೆ ನಾವು ಬೌಲಿಂಗ್ ಮಾಡ್ತೀವಿ ಅಂತ. ಒಂದು ಸ್ಲಿಪ್ ಕ್ಯಾಚಿಂಗ್ ಥರ್ಡ್ ಮ್ಯಾನ್. ಇದು ಫೈನಲ್. ಫಸ್ಟ್ ಬಾಲ್ ಏನೇ ಮಿಡ್ಲ್ ಆಫ್ ದಿ ಬ್ಯಾಟ್ ಅಲ್ಲಿ ಮಿಟ್ ಮಾಡಿರೋದು ಬಾಲ್ ನ ಸಾಯಿ ಸುದರ್ಶನ್. ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮೊದಲನೇ ಬಾಲ್ ಆಡಬೇಕಾದ್ರೆ ತಲೆ ಬೀಳ್ತಾ ಇಲ್ಲ. ಯಾವ ರೀತಿ ಒಂದು ಒಳ್ಳೆ ಸ್ಟಾರ್ಟ್ ಮಾಡ್ಬೇಕು ಅದನ್ನ ಮಾಡಿದ್ದು ಸಾಯಿ ಸುದರ್ಶನ್. ಸಿಮಿಲರ್ಲಿ ಯೋಚನೆ ತುಂಬಾ ಚೆನ್ನಾಗಿತ್ತು. ಡಫಿ ಕಡೆಯಿಂದ ಯಾರ್ಕರ್ ಮಾಡೋ ಪ್ರಯತ್ನ. ಒಳ್ಳೆ ಕ್ರಿಕೆಟ್ ಸ್ಟಾರ್ಟ್ ಆಗಿದೆ ಮೊದಲನೇ ಬಾಲಲ್ಲೇ. ಫುಲ್ಲರ್ ಲೆಂತ್ ಬಾಲ್ ಇದೊಂದು ಪ್ಲಾನ್ ತರನೇ ಇತ್ತು. ಅನ್ನೂ ಕೂಡ ಸಿಕ್ಲಿಲ್ಲ ಅವ್ರಿಗೆ. ಬ್ಯಾಟ್ ಗಟ್ಟಿ ಇಟ್ಕೊಂಡಿದ್ದಾರೆ. ಬ್ಯಾಟ್ ವಿಕೆಟ್ ಕೊಡಿ ಅಂತ ಬಾಲ್ ವಿಕೆಟ್ ಕೊಡಿ ಅಂತ ಗೊತ್ತಾಗುತ್ತಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ನೋಡ್ತಾ ಹೋದ್ರೆ ಸಾಯಿ ಸುದರ್ಶನ್ ಅವರ ಒಂದು ವೀಕ್ನೆಸ್ ಏನಂದ್ರೆ ಮುಂದೆ ಆಗಿದಾಗ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ತುಂಬಾ ಅಪರೇಟ್ ಆಗಿರ್ತಾರೆ ಸ್ಟ್ಯಾಂಡ್ಸ್ ಅಲ್ಲಿ. ಸೊ ಅಲ್ಲೇ ನಾವು ಅಂತ ಹೇಳಿದ್ರೆ ಲೀನ್ ಆಗ್ಬೇಕಾಗುತ್ತೆ. ಚೆನ್ನಾಗಿ ಟೈಮ್ ಮಾಡ್ಬೇಕಂದ್ರೆ ನೀವು ಲೀನ್ ಆದ ಮಾತ್ರ ಒಳ್ಳೆ ಟೈಮ್ ಮಾಡ್ಬೋದು. ನಿಂತಲ್ಲಿ ಸ್ವಲ್ಪ ಆಪರೇಟ್ ಅಲ್ಲಿ ಆಡಿದಾಗ ಮಿಸ್ ಮಾಡ್ಬೋದು. ಯೋಚನೆ ತುಂಬಾ ಚೆನ್ನಾಗಿದೆ ಡಫಿ ಕಡೆಯಿಂದ. ಮುಂದೆ ಹಾಕೋ ಪ್ರಯತ್ನ. ಜನರಲಿ ಬ್ಯಾಟ್ಸ್ಮನ್ ಸ್ಟಾಂಡ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಮಂದಿ ಒಂದು ಸ್ವಲ್ಪ ಫ್ಲೆಕ್ಸ್ ಮಾಡಿರ್ತಾರೆ, ಅಂದ್ರೆ ಒಂಚೂರು ಬೆಂಡ್ ಮಾಡಿರ್ತಾರೆ. ಈ ವ್ಯಕ್ತಿ ಸ್ವಲ್ಪ ಸ್ಟ್ರೈಟ್ ಆಗಿ ಇಟ್ಕೊಳ್ತಾರೆ. ಅದಕ್ಕೆ ಈ ತರ ಫೈನ್ ಹೋಗಿದೆ. 4 ರನ್ ತಗೊಳ್ತಾರೆ ಸಾಯಿ ಸುದರ್ಶನ್. ಸೊ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೊದಲನೇ ಸ್ಟ್ರೋಕ್ 4 ಸಾಯಿ ಸುದರ್ಶನ್ ಅವರ ಬ್ಯಾಟಿಂದ. ಕಾಲ್ ಕಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಇದು ಇನ್ನೂ ದೂರ ಹೋಗಿತ್ತು. ಸೊ ಸುಮ್ಮನೆ ಬ್ಯಾಟ್ ಹಾಕ್ಸ್ಬೇಕಾಗಿತ್ತು. ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಫೀಲ್ಡರ್ ಇದ್ದಾರೆ. ಫೈನ್ ಲೆಗ್ ಅಲ್ಲಿ ಯಾರೂ ಇಲ್ಲ. ಇದಕ್ಕೆ ಈಸಿ ಬೌಂಡ್ರಿ ಸಿಗುತ್ತೆ ಅವ್ರಿಗೆ. ಸ್ವಲ್ಪ ಲೈನ್ ಮಿಸ್ ಮಾಡಿ ಇನ್ಫಿಂಗ್ ಮಾಡೋ ಪ್ರಯತ್ನ. ಯೋಚನೆ ಮಾಡಿದ್ದು ಪೋಸ್ಟ್ ಅಪ್ ಇಂದ ಒಳಗೆ ತಗೊಂಡ್ಬರ್ಬೇಕಂತ. ಬಟ್ ಇಲ್ಲಿ ಸ್ಟಾರ್ಟ್ ಆಗಿದೆ ಮಿಡ್ಲ್ ಸ್ಟಂಪ್ ಮೇಲೆ. ಹಾಗಾಗಿ ಲೆಫ್ಟ್ ಹೊರಗಡೆ ಹೋದಾಗ ಈಸಿ ಆಗುತ್ತೆ. ಫೀಲ್ಡರ್ ಕೂಡ ಯಾರು ಇಲ್ಲ. ಇದು ಬ್ಯೂಟಿಫುಲ್ ಆಗಿದೆ ಗುರು. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಈ ಸಲ ಜಸ್ಟ್ ಔಟ್ಸೈಡ್ ಆಫ್ ಸ್ಟಂಪ್ ಹಾಕ್ಬೋದು ಅಂತ. ಹಳೆ ಶಾಟ್ ಸುಲಭ ಅಂತ ಹೇಳಿದ್ರೆ ಇದು ಟೋಟಲ್ ಕ್ಲಾಸ್. 2 ಬಾಲ್ಗೆ 2-4 ಸುದರ್ಶನ್ ಅವರು. ಇದು ಇನ್ನೂ ಬೆಟರ್ ಶಾಟ್. ಆನ್ ದ ರೈಸ್ ಹೊಡೆದಿದ್ದು. ಇದೇನು ಫುಲ್ಲರ್ ಲೆಂತ್ ಅಲ್ಲ, ಓವರ್ ಪಿಚ್ ಏನಿರ್ಲಿಲ್ಲ. ತುಂಬಾ ಚೆನ್ನಾಗಿ ಆಡಿದ್ರು. ಇದು ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ ಪಿಚ್ ಚೆನ್ನಾಗಿದೆ ಬ್ಯಾಟಿಂಗ್ ಆಡೋದಕ್ಕೆ. ಬ್ಯಾಟ್ ಬರ್ತಾ ಇದೆ ಚೆನ್ನಾಗಿ ಅಂತ. ಬ್ಯೂಟಿಫುಲ್ ಶಾಟ್. ಮೇ ಬಿ ಒಂದು ಯೋಚನೆ ಬರ್ಬೋದಾ, ಬಿ ಬೆಟರ್ ಆಪ್ಷನ್ ಫಸ್ಟ್ ಓವರ್. ಬಂದ ಇದೆ ಔಟ್. ವಿನಯ್ ಕುಮಾರ್ ಡೌಟ್ ಫೋಟೋ ಇಲ್ಲ, ಇದನ್ನ ಅಂಟಿಸ್ತೀನಿ. ವಂಡರ್ ಸಿಮೆಂಟ್ ಡಿಆರ್ಎಸ್ ನ ತಗೊಂಡಿರೋದು ಸಾಯಿ ಸುದರ್ಶನ್. ಔಟ್ ಕೊಟ್ಟಿದ್ದಾರೆ. ಸಾಯಿ ಸುದರ್ಶನ್ಗೆ ಡೌಟ್ ಇದೆ, ಅದಕ್ಕೆ ತಗೊಂಬ ಫೋಟೋ.
ರೈಟ್ ಹ್ಯಾಂಡ್ರಿಗೆ ಇದೆಲ್ಲ ಪರ್ಫೆಕ್ಟ್ ಲೈನ್. ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಡಪ್ಪಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಮೇ ಬಿ ಅವರ ರನ್ನಪ್ಪಲ್ಲಿ ಸ್ವಲ್ಪ ಒಂದು ಹೆಜ್ಜೆ ಟುವರ್ಡ್ಸ್ ಅವ್ರ ಲೆಫ್ಟಿಗೆ ಹೋದ್ರೆ ಅವಾಗ ಆಂಗಲ್ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು. ತುಂಬಾ ಕ್ಲೋಸ್ ಆಗಿ ಬಂದ್ರೆ ಒಂದೇ ಲೈನಲ್ಲಿ ಓಡ್ತಾ ಇದ್ದಾಗ ರೈಟ್ ಹ್ಯಾಂಡ್ ಸಿಟ್ಟು ತುಂಬಾ ಒಳ್ಳೆ ಬಾಲ್, ಲೆಫ್ಟ್ ಅಂತ ಬಂದಾಗ ಸ್ವಲ್ಪ ಆಂಗಲ್ ಕ್ರಿಯೇಟ್ ಮಾಡ್ಬೇಕಾ ಬರುತ್ತೆ. ಅವಾಗ ರೈಟ್ ಏರಸಲ್ಲಿ ಬೌಲಿಂಗ್ ಮಾಡ್ಬೋದು. ಡಫಿ ಇಂಟರ್ನ್ಯಾಷನಲ್ ಕ್ರಿಕೆಟರ್, ಇದೆಲ್ಲ ಐಡಿಯಾ ಇರುತ್ತೆ ಅವರಿಗೆ. ಬಿಗ್ ಇವೆಂಟ್, ಆ ಪ್ರೆಷರ್ ಅಷ್ಟು ಕಷ್ಟ ಪಡ್ತಾ ಇದೆ. ಕ್ಲೀನ್ ಆಗಿ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇರೋದು ಸಾಯಿ ಸುದರ್ಶನ್. ಯಾವುದೇ ಒಂದು ಗೊಂದಲ ಇಲ್ಲ ಅವ್ರ ಬ್ಯಾಟಿಂಗ್ ಅಲ್ಲಿ. ಪೊಸಿಷನ್ಸ್ ಕರೆಕ್ಟ್ ಆಗೇ ಇದೆ, ಬಟ್ ರಿಲೀಸು ಲೈನ್ ಹಾಕಿದ್ದೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಇನ್ಫ್ಯಾಕ್ಟ್ 4 ಹೋಗಿದ್ದು, ಆ ಬೌನ್ಸರ್ ಹಾಕಿದ್ದು ರಾಂಗ್ ಲೈನ್. ಇದು ಅಷ್ಟೇ 3 ಬಾಲ್ ಪ್ರೆಷರ್, ಬಿಗ್ ಗೇಮ್ ಪ್ರೆಷರ್. GT 39 2 ವಿಕೆಟ್ ಆಗಿದೆ. 39 ರನ್ಸ್ 2 ವಿಕೆಟ್. RCB ಶುಡ್ ವಿನ್. ಇವಾಗ ಒಂದು ಹೊಡೆದಿದ್ದಾರೆ 49. ನೋ, ಎನಿ ಡೇ ಅಡಾಪ್ಟ್ ಆಗ್ತಾರೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ವ್ಯತ್ಯಾಸನೇ ಆಗಲ್ಲ. ಯಾಕೆಂದ್ರೆ ವೇರಿಯೇಷನ್ ಇರೋವಂಥ ಬೌಲರ್ ಇವರು. ಈಗ ತಾನು ಬಂದಿದ್ದಾರೆ ಬಟ್ಲರು, ಈಸಿ ಇರೋದಿಲ್ಲ ಅವ್ರಿಗೂ ಕೂಡ. ಇವತ್ತು ಫೈನಲ್ಸ್ ಒತ್ತಡದಲ್ಲಿದ್ದಾರೆ ಇಬ್ರು ಮೇನ್. ಇನ್ನೊಂದು ಹೊಡ್ಕೊಂಡ್ರು 50. ಏನ್ ಮಜಾ ಇರುತ್ತೆ ಅಂತಂದ್ರೆ ಹೆಂಗೆ ಸ್ಟಿಚ್ ಮಾಡ್ತಾರೆ ಇನ್ನಿಂಗ್ಸ್ ಅನ್ನೋದ್ರ ಮೇಲೆ ಹೋಗೋದು. ಯಾರು ವಿನ್ ಆಯ್ತಾರೆ ನೋಡೋಣ ಬನ್ನಿ ಗೈಸ್. ರೈಟ್ ಟೈಮಲ್ಲಿ ಮೂವ್ ಮಾಡಿ ರಜತ್ ಪತಿದಾರ್ ಪುಷ್ ಮಾಡಿ ಅವರ ಮೇನ್ ಸ್ಪಿನ್ನರ್ ನಂಗಂತೂ RCB ವಿನ್ ಆಗುತ್ತೆ ಈ ಹಂತದಲ್ಲಿ. ನೋಡೇ ಬಿಡೋಣ. ಲೆಟ್ಸ್ ಕೇವಲ 5 ಬರುತ್ತೆ ಅಷ್ಟೇ. 52 GD 51. ದಿಗ್ಗಜರು ಮಾಡಿರುವಂತ ಬೌಲಿಂಗ್ಗೆ ಈ ಪರಿಸ್ಥಿತಿ ಹೇಳ್ತಾ ಇರೋದು GD ಅವರು. ಗೈಸ್ 52 ಆಯ್ತು. ಬಟ್ ಇವಾಗ ಈ ಹಂತದಿಂದ ಹೆಂಗ್ ಯೂಸ್ ಮಾಡ್ತಾರೆ ಅನ್ನೋದು ಇನ್ನೊಂದು ಖಂಡಿತ ರಜತ್ ಅವ್ರಿಗೆ ಚಾಲೆಂಜ್ ಇದೆ. 53. ಒಂದು ಓವರ್ ಮಾಡಿದ್ದಾರೆ, ಆ Now 53. 2 ವಿಕೆಟ್ಸ್. ಆಪ್ಷನ್ಸ್ ಇದೆ ಖಂಡಿತ. ರೊಮೇರಿಯಾ ಕೂಡ ಒಂದು ಆಪ್ಷನ್ ಇದೆ. ಬಟ್ ಇರೋಂಥ ಮೇನ್ ಬೌಲರ್ಸ್ 4 ಓವರ್ ಫಿನಿಶ್ ಮಾಡ್ತಾರೆ. ಡಫಿ, ಹೇಜಲ್ವುಡ್, ಭುವಿ, ಕೃಣಾಲ್, ಇವರು 4 ಜನ. ಸೊ ಅಲ್ಲೇ ಗೊತ್ತಾಗ್ತಾ ಇದೆ ರಸಿಕ್ ದಾರ್ ಏನು ಬನ್ನಿ ಎಲ್ಲ ಸಖತ್ ಪ್ರೋ ಥರ ಮಾಡ್ಯಾರ ಸೀಸನಲ್ಲಿ. ಅವ್ರಿಗಿರೋಂಥ ವೇರಿಯೇಷನ್ ಹೆಲ್ಪ್ ಆಗುತ್ತೆ ಖಂಡಿತ. ರೈಟ್ ಟೈಮಲ್ಲಿ ತೊಗೊಂಡು ಬರ್ತಾರೆ ರಸಿಕ್ ದಾರ್. ಅವ್ರಿಗಿರೋಂಥ ವೇರಿಯೇಷನ್ ಎಲ್ಲಿ ಅಂತಂದರೆ ಬ್ಯಾಕ್ ಆಫ್ ದ ಹ್ಯಾಂಡ್ ಸ್ಲೋವರ್ ಅನ್ನು ತೆಗಿತಾರೆ. ಶಾರ್ಪ್ ಬೌನ್ಸರ್ ಕೂಡ ಇದೆ. ಫಾಸ್ಟ್ ಡೆಲಿವರಿ ನೋಡಕ್ ಆ ಥರ ಹೈಟ್ ಇರ್ಬೋದು, ಬಟ್ ಈಸಿ ಇಲ್ಲ ಪ್ರಿಡಿಕ್ಟ್ ಮಾಡೋದು. ಟ್ರಸ್ಟ್ ಮಾಡಿರೋದ್ರಿಂದ ಮೇನ್ ಬೌಲರ್ ಕನ್ಸಿಡರ್ ಮಾಡ್ತಾರೆ. ಇವ್ರು ಸಪೋರ್ಟ್ ಬೌಲರ್ ಅಲ್ವೇ ಇಲ್ಲ ರಸಿಕ್ ದಾರ್. ಹಂಗೆ ಯೋಚನೆ ಮಾಡಂಗಿಲ್ಲ ಫೈನಲ್ ಅಂತ ಬಂದಾಗ. ಬೆಸ್ಟ್ ಬೌಲರ್ ಆಗಿನೇ ಯೂಸ್. ವಿಕೆಟ್. ಯಾ, ಲೆಟ್ಸ್ ಗೋ. ಗುಜರಾತ್ ಅವರು GT 1 ಹೊಡೆದಿದ್ದಾರೆ ಗೈಸ್. ಓ ನೋ. ಒಳ್ಳೆ ಪ್ರದರ್ಶನ ಕೊಟ್ಟಿರೋದು. ರಸಿಕ್ ಕೈ ಜೋಡಿಸಿರೋದು. ಒಂದು ಭೂವಿ, ಒಂದು ಹೇಜಲ್ವುಡ್, ಇನ್ನೊಂದು ರಸಿಕ್ ಸಲಾಂ. ಬಿದ್ದಿರೋ 3 ವಿಕೆಟ್ನ ಹಂಚ್ಕೊಂಡಿರೋದು 3 ಜನ. ಮಾಡ್ಬೋದಾ ಈ ಹಂತದಲ್ಲಿ? ಯಾಕಂದ್ರೆ ಒಂದೇ ಓವರ್ ಹಾಕಿರೋದು ಡಫಿ. ಆಪ್ಷನ್ ಇದೆ ಅದರಲ್ಲಿ. ಕುನಾಲ್ ಪಾಂಡ್ಯ ನೋ, ಇವರ ಒಂದು ರೋಲ್ ತುಂಬಾನೇ ಮುಖ್ಯ ಆಗುತ್ತೆ. ಒಬ್ಬ ಸ್ಪಿನ್ನರ್ ಮಾತ್ರ ಪ್ಲೇಯಿಂಗ್ 11 ಆಡ್ತಾ ಇರೋದು. ಕಳೆದ ಒಂದು ಫೈನಲ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ನೋ ಅಗೇನ್. ಇವರ ಪಾತ್ರ ತುಂಬಾನೇ ಮುಖ್ಯ. ತುಂಬಾ ಬೇಗ ಬೌಲಿಂಗ್ ಮಾಡ್ತಾರೆ. ಬ್ಯಾಟರ್ಗೆ ಟೈಮ್ ಕೊಡೋದಿಲ್ಲ. ಬೌನ್ಸರ್ ವೆಪನ್ ಏನಿದೆ ಅದಕ್ಕೋಸ್ಕರ ಬ್ಯಾಟರ್ ಬೇಗ ಕಮಿಟ್ ಕೂಡ ಆಗಲ್ಲ. ಎನಿ ಟೈಮ್ ಬೌನ್ಸರ್ ಬರ್ಬೋದು ಅಂತ ಆಲ್ರೆಡಿ ಬ್ಯಾಟರ್ ತಲೆಯಲ್ಲಿ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೋಸ್ಕರ ಅವ್ರಿಗೆ ಹೇಳೋದು ಸ್ಟ್ರೇಟ್ ಸ್ಮಾರ್ಟ್ ಬೌಲರ್ ಅಂತ ಹೇಳಿ. ಇವ್ರು ಬೌನ್ಸರ್ಗಳು ಪ್ರಮುಖವಾಗಿ ಲೆಫ್ಟ್ ಹ್ಯಾಂಡ್ ವಿರುದ್ಧನೇ ಇರುತ್ತೆ. ವಿದ್ ಸ್ಪಿನ್ ಹೊಡ್ಬಿಡ್ತಾರೆ ಅಂತ ಬೌನ್ಸರ್ನ ಯೂಸ್ ಮಾಡ್ತಾರೆ. ಸೈಲೆಂಟ್ ಆಗಿ ಬಿಟ್ಟಿರೋದು. ಪಂದ್ಯನ ಸ್ಲೋ ಆಗಿ ಗ್ರಿಪ್ ಕೊಟ್ಟು ತಗೊಳ್ತಾ ಇರೋದು ಇಲ್ಲಿ RCB. ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ವಿಕೆಟ್ ತೆಗಿತಾ ಇದ್ರೆ ಆಟೋಮೆಟಿಕ್ ರನ್ಸ್ ಕಟ್ ಆಗ್ಬೋದು. ಯೋಚನೆ ತುಂಬಾ ಚೆನ್ನಾಗಿದೆ.
ರಿಪ್ಲೇಸ್ಮೆಂಟ್ ಅಲ್ಲೂ ಕೂಡ ಮಿಡ್ ವಿಕೆಟ್ ಅಲ್ಲಿ ಸಿಂಗಲ್ ಸೇವಿಂಗ್ ತರ ನಿಂತಿರೋ ರಜತ್ ಪಟಿದಾರ್ ಯೋಚನೆ ಮಾಡ್ತಾ ಇರ್ತಾರೆ ಆದಷ್ಟು ಬೇಗ ಆದಷ್ಟು ಕಡಿಮೆ ರನ್ನಿಂಗ್ ಕಟ್ಟಾಕೋಣ ಈ ಒಂದು ಟೀಮ್ನ ಅಂತ. 9 ಓವರ್ ಆಗಿದೆ, 59-3 ಆಯ್ತು ಗಂಟೆಗಳಿಗೆ 2.5 ನಿಮಿಷದ ಬ್ರೇಕ್ ಸಿಗುತ್ತೆ. ಸಿಎಟ್ ಟೈರ್ ಸ್ಟ್ರಾಟಜಿಕ್ ಟೈಮ್ ಔಟ್ ಆಗಿದೆ. Spoke about trying to get to the second title. That's what 63 ಆಗಿದೆ we guys. constantly spoke ಬಗ್ಗೆ about, ನೋಡೋಣ. and that's made a big difference. ಯಾ ಅಗೇನ್ ಒನ್ ಈ ಸತಿ ಡಫಿ ಅವರು ಔಟ್ ಮಾಡಿರೋದು. ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಬಂದಂತ ಜಾರ್ಡನ್ ಕಾಕ್ಸ್ ಈ ಕ್ಯಾಚ್ ನ ಕಂಪ್ಲೀಟ್ ಮಾಡ್ತಾ ಇರೋದು. ವಿಕೆಟ್ ಗೈಸ್. ಸುಂದರ ಅವರ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ. ಬಿದ್ದಿದೆ 4ನೇ ವಿಕೆಟ್. ಬ್ರೇಕ್ ತೆಗೆದುಕೊಂಡಿದೆ. ಐ ಆಮ್ ವೆರಿ ಹ್ಯಾಪಿ ಗೈಸ್. ವಿಕೆಟ್ ಅದು ಬಾಕ್ಸರ್ ಮುಖಾಂತರ review for a fair catch. GTR ಮನೆಗೆ ಹೋಗ್ಲೇ ಫಸ್ಟ್ ಆಗ್ಲೇ. First angle of the catch, please. ಕ್ಯಾಚ್ ಕ್ಲೀನ್ ಅಲ್ವಾ ಅಂತ ಥರ್ಡ್ ಅಂಪೈರ್ ಒಂದ್ಸತಿ ಚೆಕ್ ಮಾಡ್ತಾರೆ. ವಾಷಿಂಗ್ಟನ್ ಬೇಸ್ಮನ್ ಹೇಳ್ತಾರೆ. ಗೈಸ್ ರಿವ್ಯೂ ಯಾ Okay. Keep it rolling, please. ಹಿಡ್ದಿದ್ದಾರೆ. ಎಸ್ ಹಿಡ್ದಿದ್ದಾರೆ. Okay, can you just take it back? Yeah, rock and roll there for me. Okay, thank you. I have the ball on the ground between the fingers there. I'm ready with my decision for the big screen. ಥರ್ಡ್ ಅಂಪೈರ್ ಮದನ್ ಗೋಪಾಲ್ ಅವರ ಭಾಷೆ ನೋಡ್ತಾ ಇದ್ರೆ ಇದು ನಾಟ್ ಔಟ್ ಅಂತ ಬರುತ್ತೆ. ಶಿಟ್. 2 ಬೆರಳುಗಳ ನಡುವೆ ಬಾಲ್ ನೆಲಕ್ಕೆ ಚಿಮ್ಮಿರೋದು. ಹಾಗಾಗಿ ವಾಷಿಂಗ್ಟನ್ಗೆ ಲಕ್ಕಿದೆ. ವಾಪಸ್ ಬರ್ತಾ ಇದ್ದಾರೆ. ಆನ್ ಫೀಲ್ಡ್ ಅಂಪೈರ್ ಒಳ್ಳೆ ಡಿಸಿಷನ್ ಮಾಡಿರೋದು. ಈಗ ಗೈಸ್ 63-3 ಗೈಸ್. ಆಡುವಾಗ ರಜತ್ ಪಟಿದಾರ್ ಅವರ ಒಂದು ಕಾಂಟ್ರವರ್ಷಿಯಲ್ ಕ್ಯಾಚ್ ಜೇಸನ್ ಹೋಲ್ಡರ್ ಹಿಡಿತಾರೆ. ಅವಾಗಲೂ ಕೂಡ ಬಾಲ್ ನೆಲಕ್ಕೆ ಹಾಕಿರುತ್ತೆ. ಬಟ್ ನಾಟ್ ಔಟ್, ಅದು ಔಟ್ ಅಂತ ಬಂದ್ಬಿಡುತ್ತೆ. ಇಲ್ಲಿ ಕಾಕ್ಸ್ ಹಿಡಿದಿರೋದು ನಾಟ್ ಔಟ್ ಅಂತ ಬಂದಿರೋದು. ಯಾವ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ನಿಮ್ಗೆ ನಾಲ್ಕು ಇರಲಿ. ರಜತ್ ಪಟಿದಾರ್ ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ಅರ್ಷದ್ ಖಾನ್ ವಿರುದ್ಧ. ಜೇಸನ್ ಹೋಲ್ಡರ್ ಗಮನಿಸಿ 73 3 ವಿಕೆಟ್ಸು. ವಿಕೆಟ್ ಆಯ್ತು ಇವಾಗ. ವಿಕೆಟ್. ಲೆಟ್ಸ್ ಗೋ. 4 ವಿಕೆಟ್ಸ್. ಗುಜರಾತ್ ಅದು. There's a second trophy coming. No. I thought you might There's say a long way to go. We're just taking to a process which is to try and get the big 3 out. We've got 2, we got 1 more. If we can get that as early as possible, then definitely we're putting a stronger step towards what you just said. That short ball, both to Gill and to Sai Sudarshan, was that all part of the planning before, saying let's go hard at them like that? Yeah. Both the bowlers felt that the odd short ball is important because this pitch has bounce and Out. they executed it quite well. Finally. To be fair, Shubman Gill wasn't that shot. I think he picked up one that was Oh slightly yeah. And DK, a lot of these players have got Long experience ago, of guys, winning a title now. Was there a different Avaga. feeling coming in today around the group? A little bit, I must say. You know, when you have people like Hoff, who's been part of many a trophy, and he has this habit of winning big games, and he knows what it takes to win a big game. There's a sense of calmness, actually, when we have those bowling meetings, and that's so important. And I'm talking about Hoff here because he's a big influence on the bowling group. Bhuvi, who's won a few titles, Virat Kohli, as we know. So these are 3 important names there who won titles and know what it takes to win a big game. DK, what's your reading of the surface up to now? Because we've really had some high-scoring games in Ahmedabad, but this surface, what do you make of it? I like it to probably is that slower than normal, but it still feels a decent batting pitch if you apply yourself. I think we've bowled well and we put pressure on them. RCB, please win for us. This field is everywhere. This field is everywhere. Yeah, let's go. DK, you're in the 62 guys. Madana. But then it's 62 for 3. You talked about the surface slightly slow, but it's still ಇನ್ನೊಂದು ವಿಕೆಟ್ ಹೊಡಿಬೇಕು ಗೈಸ್. challenging score. ಕಾಯ್ತಾ ಇದ್ದೀನಿ. I put on a broadcaster that RCB ಅವರು 1 ವಿಕೆಟ್ ಹೊಡಿಬೇಕು ಗೈಸ್. 109 5 ವಿಕೆಟ್.
ಹೊರಗಿರೋಂಥ ಪಂಟ್ರುಗಳಿಗೆ ಹೇಳ್ಕೊಡ್ಲೇಬೇಕಾಗಿಲ್ಲ. ಎಸ್ಪೆಷಲಿ ಭುವಿ ಮತ್ತು ಹೇಜಲ್ವುಡ್ ಅವ್ರ ಜೊತೆ ಕರ್ಕೊಂಡು ಹೋಗಿರೋದು ರಸಿಕ್ ದಾರ್ನು ಕೂಡ. ಎಕ್ಸ್ಪೆನ್ಸಿವ್ ಆಗಿರ್ಬೋದು ಡಫಿ ಅಂತ ಅಂದ್ರೂ ಕೂಡ ರಸಿಕ್ ದಾರ್ ಯಾವ ನಾಯ್ಸ್ ಮೀಟರ್ ನೋಡಿ ವಿಕೆಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಇವತ್ತು. ಯೋಚನೆ ತುಂಬಾ ಚೆನ್ನಾಗಿತ್ತು. ಮಿಡಾನ್ ಮುಂದೆ, ಅದಕ್ಕೋಸ್ಕರ ಮಿಡಾನ್ ತಲೆ ಮೇಲೆ ಹೊಡೆಯೋ ಪ್ರಯತ್ನ. ಕ್ರಾಸ್ ಸಿಂಬಲ್ ಸ್ವಲ್ಪ ದೂರ ಇರ್ತಾರೆ, ಬಾಟಮ್ ಅಲ್ಲಿ ಬೀಳುತ್ತೆ. ಒಳ್ಳೆ ಕ್ಯಾಚ್ ಕೂಡ ರಜತ್ ಪಟ್ಟಿದ್ದರಿಂದ. ಕ್ಯಾಪ್ಟನ್ಸಿ ಮಾತ್ರ ಎಕ್ಸಲೆಂಟ್ ಇವತ್ತು. ಬೌಲಿಂಗ್ ಚೇಂಜಸ್, ಫೀಲ್ಡ್ ಪೊಸಿಷನ್, ಅದಕ್ಕೋಸ್ಕರ ಇಲ್ಲಿ ಡೇಂಜರಸ್ ಚಿಮಾಕಿ ಅವಕಾಶ ಬೇಕಾಗಿದೆ. ಚೂರು ಮಿಡ್ಲ್ ಆಗಿಲ್ಲ. ಐಡಿಯಾ ಚೆನ್ನಾಗಿತ್ತು, ಮಿಡಾನ್ ಇದ್ದಾರೆ ಅವ್ರ ತಲೆ ಮೇಲೆ ಹೊಡಿಬೇಕು ಅಂತ, ಬಟ್ ಅದು 115 ರನ್ಸು, 6 ವಿಕೆಟು. ದೂರ ಕೂಡ ಇಟ್ಟಿದ್ರು. ವಿಕೆಟ್ ಯಾ ವಿಕೆಟ್. ಕ್ಯಾಚ್ ಕೂಡ ಹೆಜಲ್ವುಡ್ ಕಡೆಯಿಂದ 30 ವಿಕೆಟ್ ಬಂದಿರೋದು ಬೌನ್ಸರ್ಗೆ. ಕ್ಲಿಯರ್ ಪ್ಲಾನ್ ಅಲ್ಲಿ ಇತ್ತು. ಬೌನ್ಸರ್ ಮಾಡೋ ಮುಖಾಂತರ ಸ್ವಲ್ಪ ಹರಿ ಮಾಡಿಸಿದ್ದಾರೆ ಬ್ಯಾಟರ್ಸ್ಗೆ. 142, 7 ವಿಕೆಟ್ಸ್ ಗೈಸ್. 151, 8 ವಿಕೆಟ್ಸ್, 19.3 ನೋಡಿ ಗೈಸ್ ಸ್ಟೇಡಿಯಂ. ಹಲೋ, ನಮಸ್ತೆ, ಹೇಳಿ. ಹಾಂ, ಆರಾಮ. ಯಾರಂತ ಗೊತ್ತಾಗಿಲ್ಲ. ಹಾಂ, ಓ ದೀಪು, ಹೇಳು. ಏನಾಯ್ತಾ? ಇಲ್ಲ, ಬ್ಯಾಟ್ರಿ ಖಾಲಿ ಆಗೋಗಿತ್ತು ಫೋನ್. ಅದು ಇಲ್ಲ, ಬ್ಯಾಟ್ರಿ ಖಾಲಿ ಆಗಿತ್ತು ಅವತ್ತು. ಅವ್ನು ದೀಪಕ್ಕೆ ಹೇಳ್ಬಿಟ್ಟು ಬಂದಲ್ಲ ನಾನು. ಹಾಂ ಹೇಳ್ಬೇಕು ಎಲ್ಲ ಆರಾಮ. ಹಾಂ, ಎಲ್ಲಿ ಊರಿಗೆ ಹೋಗ್ಬಿಟ್ಟಿದ್ದೀರಾ? ಊರಲ್ಲೇ ಇರೋದಾ? ಏನು ಇದ್ದಕ್ಕೆ ಊರಿಗೆ ಆ ಕಡೆ ಹೋಗ್ಬಿಟ್ರೆ? ಹೌದಾ? ಯಾಕೆ ಊರು ಅಂತ? ಹಾಂ, ಹೆಂಗ್ ನಡೀತಿದೆ ನಿಮ್ಮ ಕಡೆ ಎಲ್ಲ ಜಮೀನು? ಹಾಕೋಟೆ ಹೈವೇ ಒಳಗಡೆ? ಹಾಂ, ಆ ಥರ ರೋಡ್ ಇರಬೇಕು. ಹಾಂ, ಗ್ರಾಮಾಂತರ ಮಾಡಿದ್ರು. ಇವಾಗೆಲ್ಲ ರೇಟ್ ಇದೆ. ನಿಮ್ದು ಎಷ್ಟು ಎಕರೆ ಇದೆ ಅಂದರೆ? 3.5 ಎಕರೆ ಲಾಟ್ರಿ. ಸಾಕು, ನೀವಿಬ್ಬರೇ ಅಲ್ಲ? ನೋಡಿ ಗೈಸ್ ಕಪ್. ಈ ಸಲ ಕಪ್ ನಮ್ಮದೇ, RCBದು. RCB 2 ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. RCB ಅವ್ರದ್ದು ನೋಡೋಣ, ಬನ್ನಿ, ಲೆಟ್ಸ್ ಗೋ. ಎಷ್ಟೇ ವರ್ಷ ನೆಟ್ಸ್ ಅಲ್ಲಿ ಒಟ್ಟಿಗೆ ಆಡಿದ್ರು ಕೂಡ ಮ್ಯಾಚ್ ಅಂತ ಬಂದಾಗ ಅದು ಬೇರೆ ಪ್ಲಾಟ್ಫಾರ್ಮ್ ಏನೇ ಹತ್ರನೂ ಹೋಗ್ಲಿಲ್ಲ. ಸಿರಾಜ್ 4 RCB 9 ಆಗಿದೆ ಇವಾಗ. 9 ರನ್ಸ್. ರೂಟ್ ತಗೋಬೇಕು, ಗಾಳಿಲಿ ನಿಂತಂದಾಗ ಇದೇ ತರನೇ ಯೂಸ್ ಮಾಡೋದು. ಟೆಕ್ನಿಕಲ್ ಟಾಪ್ ಅಂಡ್ ಬ್ರಿಲಿಯಂಟ್ ಆಗಿ ಯೂಸ್ ಮಾಡಿದ್ದಾರೆ. ವೆಂಕಟೇಶ್ 4 ರನ್, ಕ್ರೂಷಿಯಲ್ ರನ್ಸ್ ಇವೆಲ್ಲಾನು ಕೂಡ ಪವರ್ ಪ್ಲೇನಲ್ಲಿ ಈಸ್ ಆಗುತ್ತೆ ಪ್ರೆಷರ್. ಈಗ 6 ಸೂಪರ್ 6. ಅದು ಕಾಲು ಬಿತ್ತು ಬಾಲು. ಗೊತ್ತಿತ್ತು ವೆಂಕಟೇಶ್ ಅವರಿಗೆ. ಸ್ಪ್ಲಿಟ್ ಸೆಕೆಂಡ್ ಅಷ್ಟೇ ಸಿಕ್ಕಿದ್ದು. 6 75 ಮೀಟರ್ ದೂರ ಹೋಗಿದೆ.
ಒಳ್ಳೆ ಆಗ್ತಾ ಇದ್ದಾರೆ ಬಡ ವಿರುದ್ಧ 2ನೇ ಬೌಂಡ್ರಿ ಕನ್ವಿನ್ಸಿಂಗ್ ಆಗಿ. ಯಾಯಪ್ಪ ಏನ್ ಗುರು ರಚಿಗೆದಿದ್ದಾರೆ ವೆಂಕಟೇಶ್. ಐಆರ್ ಆನ್ ಫೈರ್ ಅನ್ಬೇಕು. ಇಲ್ಲಿ ಇಂಜುರಿ ನೋಡ್ತಾ ಇದ್ರೆ ಡೈರೆಕ್ಟ್ ಆಗ್ತಾ ಬರ್ತಾ ಇದೆ. ಗಾಯ ಹೊಂದಿರೋ ಸಿಂಹದ ಉಸಿರು ಗರ್ಜನೆಗಿಂತ ಜೋರಾಗಿರುತ್ತೆ. 4 guys. ಬೇಕಾ ಅಂತ ಅನ್ನಿಸ್ತಾ ಇದೆ, ಯಾಕಂದ್ರೆ ಇಷ್ಟು ಒಳ್ಳೆ ಟ್ಯಾಲೆಂಟ್ ಆಗ್ತಾ ಇಲ್ಲ ಅಂತಂದಾಗ ಯಾಕೆ ಈ ತರ ಆಡ್ತಾ ಇದ್ದಾರೆ ಅನ್ನೋದನ್ನ. ಹೋದ ಮಿಡಲ್ ಬ್ಯಾಟಲ್ ಬೌಂಡ್ರಿ ಹೊಡೆದಿದ್ದಾರೆ, ಯೋಚನೆ ಮಾಡ್ಬೋದಲ್ಲ ಅನ್ನೋದು. ಓಡೋದ ಅಗತ್ಯ ಇಲ್ಲ ಅಂತ ಗೊತ್ತು, ಬಟ್ ಮಿಡ್ಲಲ್ಲಿ ಹೊಡಿತಾ ಇದ್ದಾರೆ. ಹುಡುಕೋಣ ಮಿಡ್ಲಿಗೆ ತಗುಲ್ತಾ ಇದೆ, ಅದು ಬೇಕಾಗಿರೋದಲ್ಲಿ. ಡಿಸಿಷನ್ ಮಾಡ್ತಾರೆ ಈಗಲಾದ್ರೂ ಕೂಡ. ವೆಂಕಟೇಶ್ ಅಯ್ಯರ್ ಆಗಲ್ಲ ಅಂದ್ರೆ RCB 2 ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. RCB ಅವ್ರದ್ದು ನೋಡೋಣ ಬನ್ನಿ, ಲೆಟ್ಸ್ ಗೋ. ಸಿರಾಜ್ ಎಷ್ಟೇ ವರ್ಷ ನೆಟ್ಸ್ ಅಲ್ಲಿ ಒಟ್ಟಿಗೆ ಆಡಿದ್ರು ಕೂಡ ಮ್ಯಾಚ್ ಅಂತ ಬಂದಾಗ ಅದು ಬೇರೆ ಪ್ಲಾಟ್ಫಾರ್ಮ್ ಏನೇ ಹತ್ರನೂ ಹೋಗಿಲ್ಲ ಸಿರಾಜ್. 4 RCB 9 ಆಗಿದೆ ಇವಾಗ. 9 runs. ಏರಲ್ಲಿ ರೂಟ್ ತಗೋಬೇಕು, ಗಾಳಿಲಿ ನಿಂತಂದಾಗ ಇದೇ ತರನೇ ಯೂಸ್ ಮಾಡೋದು. ಟೆಕ್ನಿಕಲ್ ಟಾಪ್ ಅಂಡ್ ಬ್ರಿಲಿಯಂಟ್ ಆಗಿ ಯೂಸ್ ಮಾಡಿದ್ದಾರೆ ವೆಂಕಟೇಶ್ ಅಯ್ಯರ್. 4 ರನ್ ಕ್ರೂಷಿಯಲ್ ರನ್ಸ್ ಇವೆಲ್ಲಾನು ಕೂಡ ಪವರ್ ಪ್ಲೇನ್ ಅಲ್ಲಿ ಈಸ್ ಆಗುತ್ತೆ ಪ್ರೆಷರ್. ಈಗ 6 ಸೂಪರ್ 6. ಅದು ಕಾಲು ಬಿತ್ತು ಬಾಲು ತಕ್ಷಣ ಗೊತ್ತಿತ್ತು ವೆಂಕಟೇಶ್ ಅವರಿಗೆ. ಸ್ಪ್ಲಿಟ್ ಸೆಕೆಂಡ್ ಅಷ್ಟೇ ಸಿಕ್ಕಿದ್ದು 75 ಮೀಟರ್ ದೂರ ಹೋಗಿದೆ. ಒಳ್ಳೆ ಆಗ್ತಾ ಇದ್ದಾರೆ ಬಡ ವಿರುದ್ಧ 2ನೇ ಬೌಂಡ್ರಿ ಕನ್ವಿನ್ಸಿಂಗ್ ಆಗಿ. ಯಾಯಪ್ಪ ಏನ್ ಗುರು ರಚಿಗೆದಿದ್ದಾರೆ ವೆಂಕಟೇಶ್. ಐಆರ್ ಆನ್ ಫೈರ್ ಅನ್ಬೇಕು. ಇಲ್ಲಿ ಇಂಜುರಿ ನೋಡ್ತಾ ಇದ್ರೆ ಡೈರೆಕ್ಟ್ ಆಗ್ತಾ ಬರ್ತಾ ಇದೆ. ಗಾಯ ಹೊಂದಿರೋ ಸಿಂಹದ ಉಸಿರು ಗರ್ಜನೆಗಿಂತ ಜೋರಾಗಿರುತ್ತೆ. 4 guys. ಬೇಕಾ ಅಂತ ಅನ್ನಿಸ್ತಾ ಇದೆ, ಯಾಕಂದ್ರೆ ಇಷ್ಟು ಒಳ್ಳೆ ಟ್ಯಾಲೆಂಟ್ ಆಗ್ತಾ ಇಲ್ಲ ಅಂತಂದಾಗ ಯಾಕೆ ಈ ತರ ಆಡ್ತಾ ಇದ್ದಾರೆ ಅನ್ನೋದನ್ನ. ಹೋದ ಮಿಡಲ್ ಬ್ಯಾಟಲ್ ಬೌಂಡ್ರಿ ಹೊಡೆದಿದ್ದಾರೆ, ಯೋಚನೆ ಮಾಡ್ಬೋದಲ್ಲ ಅನ್ನೋದು. ಓಡೋದ ಅಗತ್ಯ ಇಲ್ಲ ಅಂತ ಗೊತ್ತು, ಬಟ್ ಮಿಡ್ಲಲ್ಲಿ ಹೊಡಿತಾ ಇದ್ದಾರೆ. ಹುಡುಕೋಣ ಮಿಡ್ಲಿಗೆ ತಗುಲ್ತಾ ಇದೆ, ಅದು ಬೇಕಾಗಿರೋದಲ್ಲಿ. ಡಿಸಿಷನ್ ಮಾಡ್ತಾರೆ ಈಗಲಾದ್ರೂ ಕೂಡ. ವೆಂಕಟೇಶ್ ಅಯ್ಯರ್ ಆಗಲ್ಲ ಅಂದ್ರೆ ಗೈಸ್ 4 ವಿರಾಟ್ ಕೊಹ್ಲಿ ಕೊಟ್ಟಿರೋದು. ಅವನು ಹೊಡಿತಾನಲ್ಲ ಕೊಟ್ಟ. ಅಲ್ಲಿಂದ ಮೂವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೆ 4 ಗೈಸ್. ಇಲ್ಲ ಅಂತಂದ್ರೆ ಚಾನ್ಸೇ ಇಲ್ಲ ತಡೆಯೋದಕ್ಕೆ, ಅಷ್ಟು ಜೋರ ಟ್ರಾವೆಲ್ ಆಗುತ್ತೆ ಅಹಮದಾಬಾದ್ ಅಲ್ಲಿ. 4 ರನ್ ಈಸಿ ಆಗ್ತಾ ಇದೆ ಇವಾಗ. 4 ಬರೀ RCB ಹೊಡೆಯೋದು 6 4 ಗೈಸ್. ಸುಲಭ ಅಲ್ಲ ಫುಲ್ ಶಾಟ್ ನ, ಬಟ್ ಫ್ರಂಟ್ ಆಫ್ ದ ಸ್ಕ್ವೇರ್ ಹೊಡೆದಿದ್ದಾರೆ ಅಂತಂದ್ರೆ ಎಕ್ಸ್ಟ್ರಾ ಟೈಮ್ ಇದೆ ಅಂತ ಗೊತ್ತಾಗ್ತಾ ಇದೆ. ಫುಟ್ವರ್ಕ್ ಬೇಡ ಇಲ್ಲಿ, ಹ್ಯಾಂಡ್ ಐ ಕೋಆರ್ಡಿನೇಷನ್. 6 ವಿರಾಟ್ ಕೊಹ್ಲಿ 6 ಈ ಶಾಟ್ ಪಕ್ಕ. ಈ ಸಲ ಕಪ್ ನಮ್ದೇ ಗೈಸ್. ಪಕ್ಕ RCB ವಿನ್ ಆಗುತ್ತೆ ಗೈಸ್. ಕ್ಲಾಸಿಕ್ 6. ವಿರಾಟ್ ಕೊಹ್ಲಿ ಅಗೇನ್ 6. 4-5 6 ಹೊಡೆದು ಮುಗಿತು. ಪಟ್ಟಿದಾರ್ ಗೈಸ್. ವಿರಾಟ್ ಕೊಹ್ಲಿ ಅಲ್ಲ, ಪಟ್ಟಿದಾರ್ 4 82 runs 2 wickets ಮತ್ತು 8 ಬಾಲ್. TIM ಡೇವಿಡ್ 4 ಹೊಡೆದ್ರು. ಇವಾಗ 100 ಗೈಸ್. 100 runs ಆಯಿತು, 4 ವಿಕೆಟ್. ಈ ಸಲ ಕಪ್ ನಮ್ದೇ. Now we go from being glad to find a solution for us. We go from sorry and sad to ready to grab our weapons and keep it the fun. I want the money, the moolah, the bag, the gun. I want the freedom to live. So what